ಪ್ರೀತಿಯ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ನ ಈ ವಿಶೇಷ ಸಂವಾದಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಸುರೇಶ್. ಇವತ್ತಿನ ನಮ್ಮ ಈ ವಿಶೇಷ ಸಂವಾದದಲ್ಲಿ ನಮ್ಮ ಜೊತೆ ಆನ್ಲೈನ್ ಸಂವಾದದಲ್ಲಿ ಜಾಯಿನ್ ಆಗ್ತಿದ್ದಾರೆ ಯೋಗೇಶ್ ಮಾಸ್ಟರ್ ಅವರು. ಅವರು ಲೇಖಕರು, ಚಿಂತಕರು, ಅದರಲ್ಲೂ ಏನು ಶಿಕ್ಷಣದ ಬಗ್ಗೆ, ಮಕ್ಕಳ ವ್ಯಕ್ತಿತ್ವ ವಿಕಸನದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ, ಮತ್ತೆ ಮೆಂಟಲ್ ಎಬಿಲಿಟಿ, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತುಂಬಾ ಗಂಭೀರವಾದಂತಹ ಚರ್ಚೆಗಳನ್ನ, ಲೇಖನಗಳನ್ನ ಬರಿತಾ ನಮ್ಮನ್ನ ಜಾಗೃತಿ ಮೂಡಿಸ್ತಾರೆ. ಸೊ ನಾವಿವತ್ತು ಅವರನ್ನ ಯಾಕೆ ಈ ಒಂದು ಸಂವಾದಕ್ಕೆ ನಾವು ಬರಮಾಡ್ಕೊಂಡ್ವಿ, ಕರೆದ್ವಿ ಅಂದ್ರೆ, ರಾಜ್ಯದಲ್ಲಿ ಈ ಆನ್ಲೈನ್ ಗೇಮಿಂಗ್ ಬಹಳ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ. ಏನು ವಯಸ್ಕರಿಗೂ ಮತ್ತೆ ಮಕ್ಕಳಿಗೂ ಕೂಡ ಬಹಳ ದೊಡ್ಡ ಚಟವಾಗಿ ಎಷ್ಟೋ ಜೀವಗಳು ಬಲಿ ಆಗ್ತಾ ಇದ್ದಾವೆ. ಸೊ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ, ಮತ್ತೆ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಏನು ಆನ್ಲೈನ್ ಆಡಬೇಡಿ ಅಂತ ಹೇಳಿ ಅದನ್ನ ನಿರ್ಬಂಧ ಹೇರೋದಕ್ಕೆ ಬಹುಮಾಡಿ ಕಟ್ಟದಿಂದ ಕಟ್ಟ ಮಕ್ಕಳು ಬದುಕನ್ನು ಹಾಳು ಮಾಡ್ಕೊಂಡು. ಸೊ ಈ ಒಂದು ಪಿಡುಗನ್ನ ಕಡಿಮೆ ಮಾಡೋ ನಿಟ್ಟಲ್ಲಿ ಯಾವ ರೀತಿ ಪೋಷಕರು ಜಾಗೃತಿ ವಹಿಸಬೇಕಾಗಿದೆ, ಮಕ್ಕಳು ಯಾವ ರೀತಿ ಈ ಆನ್ಲೈನ್ ಚಟದಿಂದ ಹೊರಗಡೆ ಬಂದು ವ್ಯಕ್ತಿತ್ವ ವಿಕಸನವನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಗಂಭೀರವಾದಂತಹ ಒಂದು ಚರ್ಚೆನ ಮಾಡ್ತಾ ಹೋಗೋಣ. ಸರ್, ಈ ಚರ್ಚೆಗೆ ಸ್ವಾಗತ ಸರ್. ನಿಮ್ಗೆ ನಮಸ್ಕಾರ. ಖಂಡಿತವಾಗಿ ಸರ್, ಮೊದಲನೇದಾಗಿ ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಸಮಾಜದಲ್ಲಿ ಈ ಟೆಕ್ನಾಲಜಿ ತುಂಬಾ ವೇಗವಾಗಿ ಬೆಳೀತಾ ಇದೆ. ಅದರ ಜೊತೆಗೆ ಮಕ್ಕಳು, ಪೋಷಕರು ಮತ್ತೆ ವಯಸ್ಕರು, ಜನರು ಕೂಡ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡೋದರ ಬದಲಾಗಿ ಅದರಿಂದ ದಾಸರಾಗೋದು, ಆ ಪಿಡುಗಿಗೆ ಒಳಗಾಗೋದು, ಅದರಲ್ಲೂ ಮಕ್ಕಳು ಈ ಒಂದು ಪಿಡುಗಿಗೆ ಒಳಗಾಗಿ ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಕೊಳ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನ ಹಾನಿ ಮಾಡ್ಕೊಳ್ತಿದ್ದಾರೆ. ಸೊ ಇದು ಹೆಂಗೆ ಶುರುವಾಗುತ್ತೆ, ಇದನ್ನ ಹೆಂಗೆ ಪತ್ತೆ ಹಚ್ಚೋದು, ನೀವ್ ಹೆಂಗ್ ನೋಡ್ತಾ ಇದ್ದೀರಿ ಈ ಒಂದು ಜಾಲವನ್ನು? ಮೊದಲನೇದಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಮನುಷ್ಯನ ಮನಸ್ಸಿನ ಮೇಲೆ ನೇರವಾದಂಥ ಪರಿಣಾಮಗಳನ್ನು ಬೀರ್ತಾ ಹೋಗ್ತದೆ. ಅದರಲ್ಲಿಯೂ ಕೂಡ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಯಾವುದು ಮನುಷ್ಯನ ಆನಂದಕ್ಕೆ ಕಾರಣ ಆಗ್ತದೋ, ಅವನಿಗೆ ತನ್ನ ಐಡೆಂಟಿಟಿಯನ್ನು ಅಥವಾ ತನಗೆ ತಾನು ಒಂದು ರೀತಿ ಗುಡ್ ಫೀಲಿಂಗ್ ಕೊಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಂಥದಕ್ಕೆ ಅವನು ಹೋಗ್ತಾನೆ. ಈಗ ಆನ್ಲೈನ್ ಗೇಮಿಂಗ್ ಬಗ್ಗೆ ನಾವು ಗಮನ ಕೊಡೋದಾಯಿತು ಅಂತಂದರೆ, ಇದು ಫಸ್ಟ್ ಆಫ್ ಆಲ್ ಇದು ಆಟ ಆಡಿದಾಗ ಅದು ನಾನೊಬ್ಬ ಶಕ್ತಿಶಾಲಿ ಅನ್ನುವಂತಹ ಒಂದು ಭ್ರಮೆಯನ್ನು ಅಥವಾ ಅನುಭವವನ್ನು ಅದು ಕೊಡ್ತದೆ. ಈಗ ಆಟ ಆಡಿದಾಗ ನಾನು ಗೆಲ್ತೇನೆ, ಇದು ಗೇಮಿಂಗ್ ಆಡ್ಬೇಕಾದ್ರೆ ಒಂದು ಗೆಲ್ಲೋದು ಮಾಡೋದು ಈ ಥರದ್ದೆಲ್ಲ ಇರತ್ತೆ. ಅಲ್ಲಿ ಏನಾಗತ್ತೆ ಅಂತಂದರೆ, ಈ ಶಕ್ತಿಶಾಲಿ ಭಾವನೆ, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಶಕ್ತಿಶಾಲಿ ಅನ್ನುವ ಭಾವನೆ ಮತ್ತು ಗೆಲ್ಲುವ ಭಾವನೆ, ಇವೆರಡನ್ನೂ ಉಂಟು ಮಾಡುವುದರಿಂದ ಅವನ ಮೆದುಳಿನಲ್ಲಿ ಡೋಪಾಮೈನ್ ಉಂಟಾಗ್ತದೆ. ಅಂದರೆ ಅದೊಂದು ಸಂತೋಷವನ್ನು ಉತ್ಪಾದಿಸುವಂತಹ ರಾಸಾಯನಿಕ ವಸ್ತು. ಅದರಿಂದ ಅವನು ಉಲ್ಲಸಿತನಾಗ್ತಾನೆ. ಇದು ಸೈಕಾಲಜಿಕಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದರೆ ನಿಜ ಜೀವನದಲ್ಲಿ ಏನಾಗತ್ತೆ, ಸಕ್ಸಸ್ ಅನ್ನೋದು ಅದು ನಿಜ ಅಲ್ಲ, ಅಂದ್ರೆ ಸಿಗೋದಿಲ್ಲ. ನಿಜ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗಬೇಕು ಅಂತಂದ್ರೆ ನಿರಂತರವಾಗಿ ಪರಿಶ್ರಮ ಪಡಬೇಕು, ಮತ್ತೆ ಸೋಲು ಅನ್ನೋದು ಉಂಟಾಗತ್ತೆ, ಸಹಿಸ್ಕೊಳ್ಬೇಕು. ಆ ಸೋಲನ್ನ, ನಮ್ಮ ಸೋಲನ್ನ ಹತ್ತಾರು ಜನ ನೋಡ್ತಾರೆ, ಮತ್ತೆ ಅದಕ್ಕೆ ಅವರದೇ ಆದಂತಹ ಟೀಕೆಗಳನ್ನು ಅಥವಾ ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವುದರ ಮೂಲಕ ಇವರ ಸೋಲನ್ನ ಗುರುತಿಸ್ತಾರೆ ಮತ್ತು ಅದು ಕೆಲವು ಸರಿ ಇವರಿಗೆ ಅಪಮಾನಿಸಿದಂಗೆ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಆನ್ಲೈನ್ ಗೇಮ್ಗಳಲ್ಲಿ ಆಡಬೇಕಾದ್ರೆ ನೀವು ಸೋಲ್ತೀರೋ ಅಥವಾ ಗೆಲ್ತೀರೋ ಅದು ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ತಾ ಇದೆಯಲ್ಲ, ಇದು ತುಂಬಾ ಗಂಭೀರವಾಗಿರೋ ವಿಷಯ. ನಾವು ಈಗ ನಾನೊಬ್ಬನೇ ಮಾಡ್ತಾ ಇರ್ತೀನಿ, ನಾನು ಆನ್ಲೈನಲ್ಲಿ ಮಾಡ್ಕೊಳ್ತಾ ಇರ್ತೀನಿ ಒಂದು ಗೇಮು, ಅದ್ರಲ್ಲಿ ನಾನು ಸೋತ್ರು ಯಾರು ಕಮೆಂಟ್ ಹಾಕಲ್ಲ ನನಗೆ, ನೀನು ಸೋತು ಬಿಟ್ಟೆ ಅಂತನೋ ಸಲಹೆನೋ ಸೂಚನೆನೋ ಕೊಡಕ್ಕೆ ಯಾರು ಬರೋಲ್ಲ.
ನಾನು ಗೆದ್ದೆ ಅಂತಂದ್ರೆ ಗೆದ್ದರ ಗೆದ್ದಿದ್ದರ ಒಂದು ಖುಷಿ ಅಲ್ಲಿ ಸಿಗುತ್ತಾ ಹೋಗತ್ತೆ. ಹಾಗಾಗಿ ಸೋಲಿನ ಟೀಕೆಗಳಿಂದ, ಸೋತಾಗ ಬರುವಂತಹ ಟೀಕೆಗಳಿಂದ ತಪ್ಪಿಸ್ಕೊಳ್ಳಕ್ಕೆ, ಗೆದ್ದಾಗ ಉಂಟಾಗುವಂತಹ ಸಂತೋಷದ ಭಾವನೆಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಅವರೇನ್ ಮಾಡ್ತಾರೆ, ಈ ಆನ್ಲೈನ್ ಗೇಮ್ಗಳಿಗೆ ಬಲಿಯಾಗ್ತಾ ಹೋಗ್ತಾರೆ. ಆನ್ಲೈನ್ ಗೇಮಿನಲ್ಲಿ ಎಸ್ಪೆಷಲಿ ಕಾರ್ಡ್ಸ್ನೆಲ್ಲ ಆಡುವಂತಹ ದೊಡ್ಡವರು ಎಷ್ಟೊಂದು ಜನ ಆಡ್ತಾ ಇರ್ತಾರೆ. ಅವರು ಆನ್ಲೈನ್ ಗೇಮ್ಗಳನ್ನ ಆಡುವಾಗ ಅದು ರಹಸ್ಯದಲ್ಲಿ ಇರುತ್ತೆ. ಯಾರು ಹೊರಗಿನವ್ರು ಏನು ನೋಡಲ್ಲ, ಹೊರಗಿನವ್ರು ಏನು ಕಂಪ್ಲೇಂಟ್ ಮಾಡಲ್ಲ, ಹೊರಗಡೆ ಪೊಲೀಸ್ ಏನೋ ಬರೋಲ್ಲ, ಅಥವಾ ಯಾರೋ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನನ್ನ ಕಾಸೆಲ್ಲಿ ಅಂತ ಕೇಳೋಲ್ಲ. ಫಿಸಿಕಲ್ ಆಗಿ ಯಾರನ್ನು ಯಾವುದನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಖುಷಿ ಸಿಗುವುದನ್ನ ಆ ಖುಷಿ ಸಿಗುವುದನ್ನ ಅಥವಾ ತಮ್ಮ ಗೆಲುವನ್ನ ಏಕಾಂತದಲ್ಲಿ ಸಂಭ್ರಮಿಸಲಿಕ್ಕೆ ಇವರು ಆನ್ಲೈನ್ ಮೊರೆ ಹೋಗ್ತಾರೆ. ಇದು ಸೈಕಾಲಜಿಕಲ್ ಮತ್ತು ಎಮೋಷನಲ್ ರೀಸನ್ಸ್ ಆಗಿರುತ್ತೆ. ಸೊ ರಹಸ್ಯವಾಗಿ ಇದನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಒಂದು ಅನ್ನೋದಾದ್ರೆ, ಪೋಷಕರು ಏನ್ ಮಾಡ್ಬೇಕಾಗಿದೆ? ಹಾಗಿದ್ರೆ ಮಕ್ಕಳ ಕೈಲಿ ಮೊಬೈಲು ಬೇಕು, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಮತ್ತು ಪೋಷಕರು ವಹಿಸುವ ಜಾಗೃತಿ ಯಾವ ನೆಲೆಯಲ್ಲಿ ಇರಬೇಕಾಗಿದೆ ಅಂತ? ಈಗ ಆನ್ಲೈನ್ ಗೇಮ್ ಅನ್ನುವುದು, ಆನ್ಲೈನಿನ ಯಾವುದೇ ನಿರಂತರ ಚಟುವಟಿಕೆಗಳು ಅವುಗಳು ಅಡಿಕ್ಷನ್ಗೆ ಕಾರಣ ಆಗ್ತದೆ. ಯಾಕೆ ಅಂತಂದ್ರೆ ಅದು ಡಿಸೈನ್ ಆಗಿರುವ ರೀತಿಯೇ ಹಾಗಿರತ್ತೆ. ನಮಗೆ ಇಷ್ಟವಾಗುವ ರೀತಿಗಳನ್ನೇ ವಿಷಯಗಳನ್ನೇ ಹಿಂದಿಂದೆ ಕೊಡ್ತಾ ಹೋಗೋದು, ಈ ಥರದೆಲ್ಲ ಆಗತ್ತೆ. ಪೋಷಕರು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಮಕ್ಕಳು ಆನ್ಲೈನ್ ಗೇಮ್ಗೆ ಹೋಗುವ ಮುಂಚೆಯೇ ತಮ್ಮ ಆಪ್ತತೆಯನ್ನ ಮತ್ತೆ ಮ್ಯಾನ್ಯುಯಲ್ ಆಗಿ ಆಡುವಂತಹ ಆಟಗಳಲ್ಲಿ ಎಷ್ಟು ಸಂತೋಷ ಸಿಗ್ತದೆ ಅನ್ನೋದನ್ನ ಕ್ವಾಲಿಟಿ ಟೈಮ್ನ ಮಕ್ಕಳಿಗೆ ಕೊಡುವುದರಿಂದ, ಕ್ವಾಲಿಟಿ ಟೈಮ್ನ ಮಕ್ಕಳಿಗೆ ಕೊಡಲೇಬೇಕಾಗಿರುವುದು ಅತ್ಯಂತ ಅಗತ್ಯವಾಗಿರುವಂತಹ ವಿಷಯ. ಕ್ವಾಲಿಟಿ ಟೈಮ್ ಅಂತಂದ್ರೆ ಏನು? ಅವರಿಗೆ ನಾವು ಯಾವ ಸಮಯದಲ್ಲಿ ಅಂದ್ರೆ ನಾವು ಅವರಿಗೆ ಸಂತೋಷವನ್ನ ಕೊಡುವ ಸಮಯ, ಸಮಾಧಾನವನ್ನ ಕೊಡುವ ಸಮಯ, ಮತ್ತು ಅವರ ಜೊತೆಗೆ ಆಹಾರ, ಓಡಾಟ, ಆಟಗಳು, ಈ ಥರದೆಲ್ಲ ಇರುವಂತಹ ಸಮಯ ಕ್ವಾಲಿಟಿ ಟೈಮ್. ಇವರು ತುಂಬ ಜನ ಏನು ಅನ್ಕೊಳ್ತಾರೆ, ಅವ್ರನ್ನ ಕೂಡಿಸ್ಕೊಳ್ತೀವಿ, ನಾವು ಓದಿಸ್ಬಿಡ್ತೀವಿ, ಬರೆಸ್ಬಿಡ್ತೀವಿ, ಅವ್ರಿಗೆ ಬೈತೀವಿ, ಅವ್ರಿಗೆ ಹಿಂಗೆ ಮಾಡಬಾರ್ದು ಅಂತ ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ತೀವಿ ಅಂತೆಲ್ಲ ಅಂದರೆ ಅದು ಕ್ವಾಲಿಟಿ ಟೈಮ್ ಇದಕ್ಕೆ ಲೆಕ್ಕಕ್ಕೆ ಬರೋಲ್ಲ ಮಕ್ಕಳ ವಿಷಯದಲ್ಲಿ. ಅವುಗಳು ಬರೀ ಇನ್ಸ್ಟ್ರಕ್ಷನ್ಸ್ಗಳು ಕೊಡುವಂತಹ ಸಮಯಗಳಾಗಿರುತ್ತೆ. ಅದನ್ನು ಕೂಡ ಬೇಕಿದೆ ನಿಜ, ಆದರೆ ಕೊಡುವ ರೀತಿ ಬದಲಾದ ಕೂಡಲೇ, ಅಂದರೆ ಇನ್ಸ್ಟ್ರಕ್ಷನ್ಸ್ಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವ ರೀತಿ ಬದಲಾಯಿತು ಅಂತಂದರೆ ಆ ಸಮಯವೂ ಕೂಡ ಒಂದು ಕ್ವಾಲಿಟಿ ಟೈಮ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕ್ವಾಲಿಟಿ ಟೈಮ್ ಅನ್ನುವುದರ ಸ್ಪಷ್ಟ ಉದ್ದೇಶವೇ ನನಗೆ ಆನಂದವಾಗ್ತಾ ಇದೆ, ನಾನು ಸಮಾಧಾನಗೊಳ್ಳುತ್ತಿದ್ದೇನೆ, ನಾನು ನಿಂದನೆಗೆ ಒಳಗಾಗುತ್ತಿಲ್ಲ, ನಾನು ಖಂಡನೆಗೆ ಒಳಗಾಗುತ್ತಿಲ್ಲ. ಈ ಎಲ್ಲ ವಿಷಯಗಳು ಆ ಸಮಯದಲ್ಲಿ ಆಗಬೇಕು. ಇದು ನಮ್ಮದು ಕ್ವಾಲಿಟಿ ಟೈಮ್. ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಬೈಯೋದು, ಹೊಡೆಯೋದು, ಅಣಗಿಸೋದು, ಕೆಣಕೋದು, ತಿಣ್ಕೋದು, ಈ ಥರದ್ದೆಲ್ಲ ಮಾಡ್ತು ಅಂತಂದರೆ ಅದು ಕ್ವಾಲಿಟಿ ಟೈಮ್ ಲೆಕ್ಕಕ್ಕೆ ಸೇರುವುದಿಲ್ಲ. ಅದೇ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡುವಾಗ ಪಾಸಿಟಿವ್ ಆಗಿ ಮಾತಾಡುವುದು, ನವಿರಾಗಿ ತಪ್ಪುಗಳನ್ನು ತಿದ್ದುವುದು, ಈ ತಪ್ಪುಗಳು ಆಗುವುದು ಸಹಜ, ಅದರ ಕಾರಣ ನೀನಲ್ಲ, ಬ್ಲೇಮಿಂಗ್ ಗೇಮ್ ಮಾಡದೆಯೇ ನಾವು ಹೇಗೆ ತಿದ್ದುಕೊಳ್ಬಹುದು ಅಂತ ಒಂದು ರೀತಿ ಸಹಕಾರದ ಭಾವನೆಯಲ್ಲಿತ್ತು ಅಂತಂದರೆ ಅದು ಕ್ವಾಲಿಟಿ ಟೈಮ್ ಆಗತ್ತೆ. ಈ ಮಕ್ಕಳು ಆನ್ಲೈನ್ ಗೇಮ್ಗೆ ಅಡಿಕ್ಷನ್ ಆಗಬಾರ್ದು ಅಂತಂದ್ರೆ ಅವರಿಗೆ ಸಣ್ಣ ಸಣ್ಣ ಯಶಸ್ಸುಗಳನ್ನ ಅನುಭವಿಸಲು ದಾರಿಗಳನ್ನ ಹುಡುಕಬೇಕು. ಸಣ್ಣ ಸಣ್ಣ ಯಶಸ್ಸು ಅಂತಂದ್ರೆ, ಈಗ ಒಂದು ಅವರೇ ಕೂತ್ಕೊಂಡು ಆಟ ಆಡ್ತಾರೆ, ಅದರಲ್ಲಿ ಅವರು ಗೆಲ್ತಾರೆ, ನೀನು ಗೆದ್ದೆ ಅಂತ ಸಂಭ್ರಮಿಸೋದು, ನೀನು ಗೆದ್ದಿದ್ದಕ್ಕೆ ನಾನೇನೋ ಒಂದು ಅಪ್ರಿಷಿಯೇಟ್ ಮಾಡೋ ಹಾಗೆ ಏನೋ ಒಂದು ಸಣ್ಣ ಪುಟ್ಟ ರಿವಾರ್ಡ್ಸ್ ಕೊಡೋದು. ದೊಡ್ಡ ದೊಡ್ಡ ರಿವಾರ್ಡ್ಸ್ ಅಲ್ಲ, ಚೆನ್ನಾಗಿ ಓದಿದ್ರೆ ನಿಂಗೆ ಬೈಕ್ ಕೊಡಿಸ್ತೀನಿ ಆ ಥರ ರಿವಾರ್ಡ್ಸ್ ಅಲ್ಲ, ಅದು ಬೇರೆ ಲಂಚಗುಳಿತನ ಕೊಟ್ಟೋಗುತ್ತೆ, ಹಂಗಾಗಬಾರ್ದು. ಆದರೆ ಇವರು ರಿವಾರ್ಡ್ಸ್ ಕೊಡೋದು, ಖುಷಿಯಾಗಿರೋದು, ಅವ್ರ ಜೊತೆಯಲ್ಲಿ ಓಡಾಡೋದು,
ಈ ಥರದ್ದೆಲ್ಲ ಮಾಡ್ತಾ ಇತ್ತು ಅಂತಂದರೆ ಆನ್ಲೈನ್ ಗೇಮ್ಗೆ ಹೋಗದೇ ಇರುವ ಹಾಗೆ ನೋಡ್ಕೊಳ್ಳೋಕ್ಕೂ ಆಗತ್ತೆ, ಅಥವಾ ಹೋಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಬರಕ್ಕಾಗತ್ತೆ. ಒಂದು ವೇಳೆ ಇವರು ಅವ್ರು ಆನ್ಲೈನ್ ಗೇಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೈಯುವುದು, ಹೊಡೆಯುವುದು, ಫೋನ್ ಕಿತ್ತಿಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತು ಅಂತಂದರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅಂದರೆ ಬೇರೆ ರೀತಿಯಲ್ಲಿ ಅವ್ರ ಪೇರೆಂಟ್ಸ್ಗಳ ಬಗ್ಗೆ ದ್ವೇಷ ಹುಟ್ಟತ್ತೆ, ಕೋಪ ಬರ್ತದೆ, ಇವರ ಅಧೀನತೆಯಿಂದ, ಇವರ ಅಧಿಕಾರದಿಂದ ಮತ್ತು ಇವರ ಹಿಡಿತದಿಂದ ನಾನು ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಆಲೋಚನೆಗಳನ್ನು ಕೂಡ ಅವರು ಮಾಡಲಿಕ್ಕೆ ಸಾಧ್ಯ ಇರ್ತದೆ, ಮತ್ತು ಅದನ್ನು ಮಾಡ್ತಾರೆ. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಎಮೋಷನಲಿ ಆ್ಯಂಡ್ ಸೈಕಾಲಜಿಕಲಿ ದೇ ಬಿಕಮ್ ಡಲ್. ಅದಾಗಬಾರ್ದು. ನೀವು ಸತ್ತೋದ್ರು ಅವೆಲ್ಲ ಸುದ್ದಿಗಳನ್ನೆಲ್ಲ ಕೇಳಿದ್ವಲ್ಲ, ಅದು ಕಾರಣ ಅಲ್ಲ. ಅದು ಆನ್ಲೈನ್ ಗೇಮಿಂಗ್ ಅನ್ನೋದೊಂದು ಕಾರಣ ಅಲ್ಲ. ಆನ್ಲೈನ್ ಗೇಮ್ ಮಾಡಿದವರೆಲ್ಲರೂ ಏನು ಸತ್ತೋಗೋದಿಲ್ಲ. ಆದರೆ ಇವ್ರ ಕಾರಣದಲ್ಲಿ ಏನಾಗಿರುತ್ತೆ ಅಂತಂದರೆ ಅವರಿಗೆ ಬೇಕಾದಂತಹ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟ್ ಅಲ್ಲಿ ಇರಲಿಲ್ಲ, ಎಮೋಷನಲ್ ಸಪೋರ್ಟ್ ಇರಲಿಲ್ಲ, ಅವರ ಮನೆಯವರ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡಿಂಗ್ ಅದು ಇರಲಿಲ್ಲ ಅನ್ನೋದು ಅರ್ಥವಾಗುತ್ತೆ. ಖಂಡಿತ. ಈಗ ನೋಡಿ, ಇತ್ತೀಚೆಗೆ ಒಂದು ಪ್ರಕರಣವನ್ನ ನೋಡಿದ್ವಿ. ಕಟ್ಟಡದಿಂದ ಕೆಳಗಡೆ ಬಿದ್ದು ಪಾಪ ಮಕ್ಕಳು ಜೀವವನ್ನ ಕಳ್ಕೊಂಡು ಅಂತೇಳಿ ಏನೋ ಅವ್ರ ಪೋಷಕರು ಬೇಜಾರಾಗಿ ಒಂದು ಮಾತು ಅಂದದಕ್ಕೆ. ಈ ರೀತಿ ಅಡಿಕ್ಷನ್ಗೆ ಒಳಗಾದಂತ ಮಕ್ಕಳನ್ನ ಅವ್ರಿಗೆ ನಿಂದಿಸಿ ಅಥವಾ ಅವ್ರಿಗೆ ಮನಸ್ಸನ್ನ ನೋಯಿಸದೆ ಪೋಷಕರು ಮತ್ತು ಶಿಕ್ಷಕರು ಅಥವಾ ಕೌನ್ಸಿಲಿಂಗ್ ಮಾಡೋಂಥವ್ರು ಯಾರೇ ಆಗಲಿ ಅವ್ರನ್ನ ಹಂತವಾಗಿ ಹೆಂಗೆ ಹೊರಗಡೆ ಕರೆತರೋದು ಅಂತ ಹೇಳಿ. ಈಗ ಸ್ವಲ್ಪ ಅವರು ಅಡಿಕ್ಟ್ ಆಗಿರ್ತಾರೆ, ಅದಿಲ್ದಲೇ ಇರೋದಿಕ್ಕಾಗಲ್ಲ, ಒತ್ತಡದಲ್ಲಿ ಇರ್ತಾರೆ, ಅದು ಬೇಕು ಅನ್ಸುತ್ತೆ, ಏನೋ ಕಿರಿಕಿರಿ ಅನ್ಸುತ್ತೆ, ಜನ ಕೂಗಾಡೋದು ಆ ತರದೆಲ್ಲ ಮಾಡ್ತಾರೆ, ಆ ತರದ ಲಕ್ಷಣಗಳು ಕಂಡು ಬರ್ತವೆ. ಅವ್ರನ್ನ ಹಿಂಗೆ ಹಂತವಾಗಿ ಈ ಜಾಲದಿಂದ ಹೊರಗಡೆ ತರೋ ಪ್ರಯತ್ನ ಮಾಡ್ಬೋದು. ಮೊದಲನೇದಾಗಿ ಮಕ್ಕಳಿಗೆ ಪಬ್ಲಿಕ್ ಶೇಮಿಂಗ್ ಮಾಡಬಾರದು, ಪಬ್ಲಿಕ್ ಇನ್ಸಲ್ಟ್ ಮಾಡಬಾರದು. ಅದು ಬಹಳ ಮುಖ್ಯವಾಗಿರೋದು. ಈಗ ಟೀಚರ್ಸ್ಗೆ ಅದ್ರ ಗಮನಕ್ಕೆ ಬಂತು ಅಂತ ಇಟ್ಕೊಳ್ಳಿ. ತುಂಬ ಜನ ಟೀಚರ್ಸು ಶಾಲೆ ಇವರು ಮಗುವಿನಲ್ಲಿ ಯಾವುದೇ ಒಂದು ಸಮಸ್ಯೆ ಕಂಡು ಬಂದರೆ ಕೂಡಲೇ ಯಾತಕ್ಕೆ ಬೇಕು ನಮಗಿದು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ಗಳನ್ನ ಕಳಿಸ್ಬಿಡೋದು, ಪ್ರಿನ್ಸಿಪಾಲ್ ಹತ್ರ ಕಳಿಸ್ಬಿಡೋದು, ಎಲ್ಲರ ಎದುರಿಗೆ ಇವರಿಗೆ ಬೈದ್ರೆ ಬೇರೆ ಮಕ್ಕಳೆಲ್ಲರೂ ತಿದ್ದುಕೊಳ್ತಾರೆ, ಎಚ್ಚರ ಆಗ್ತಾರೆ, ಬೇರೆ ಮಕ್ಕಳಿಗೆ ಎಚ್ಚರಿಕೆ ಸಿಗತ್ತೆ ಅಂತ ಅಂದ್ಬಿಟ್ಟು ಎಲ್ಲರ ಎದುರುಗಳಿಗೆ ಇವ್ರನ್ನ ಬೈಯೋದು, ಹೊಡೆಯೋದು, ಅನ್ನೋದು, ಸ್ಕೂಲಿಗೆ ಬರಬೇಡ ಅಂತ ಹೇಳೋದು, ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಇದು ಅತ್ಯಂತ ಘೋರವಾದಂತಹ ಮತ್ತು ತಿಳಿವಳಿಕೆ ಇಲ್ಲದಂತಹ ನಡವಳಿಕೆ ಆಗ್ತದೆ. ಈ ವಿಷಯಗಳನ್ನ ಅವರು ಏಕಾಂತದಲ್ಲಿ ಅಂದರೆ 1-to-1 ಕೂತ್ಕೊಂಡು ಮಾತಾಡಬೇಕು. ಯಾಕೆ ಅಂತಂದರೆ ಮಗುವಿನಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಆ ಮಗುವಿಗೆ ಅದು ದೋಷ ಅಂತ ಗೊತ್ತಿಲ್ಲದೆ ಇರಬಹುದು, ಅಥವಾ ಆ ದೋಷಪೂರಿತ ಕೆಲಸಗಳನ್ನು ಮಾಡಲಿಕ್ಕೆ ಇರದೇ ಇರುವಂತಹ ಮಾನಸಿಕ ಸಮಸ್ಯೆ ಇರಬಹುದು. ಏನೇ ಆದರೂ ಅದು ಮಕ್ಕಳ ನೈತಿಕ ಸಮಸ್ಯೆ ಅಲ್ಲ, ಅದೊಂದು ಮಾನಸಿಕ ಸಮಸ್ಯೆ ಆಗಿರುತ್ತೆ, ಅಥವಾ ಯಾವುದೋ ಒಂದು ಪ್ರಭಾವದ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಮಕ್ಕಳನ್ನು ದೂಷಿಸುವ, ಪಬ್ಲಿಕ್ ಇನ್ಸಲ್ಟ್ ಮಾಡುವ, ಪಬ್ಲಿಕ್ ಶೇಮಿಂಗ್ ಮಾಡುವ ಬದಲು ಮೊದಲು ಉಪಾಧ್ಯಾಯರು ಪ್ರಿನ್ಸಿಪಾಲ್ ಹತ್ರನೂ ಕರ್ಕೊಂಡು ಹೋಗಬಾರದು. ಆ ಮಗುವನ್ನು ಏಕಾಂತದಲ್ಲಿ ಕರ್ಕೊಂಡು ಮಾತಾಡಿಸ್ಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಷಯಗಳು ನಮಗೆ ಆನ್ಲೈನಲ್ಲಿನೇ ಸಿಗತ್ತೆ. ಆನ್ಲೈನಲ್ಲಿ ಈಗ ಯಾವುದೋ ಒಂದು ಮಗು ಯಾವುದೋ ಒಂದು ರೀತಿಯಲ್ಲಿ ಅಡಿಕ್ಟ್ ಆಗಿದೆ ಅಂತಂದರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತಂದರೆ, ಆ ಮಗುವಿನ ಜೊತೆಗೆ ಹೇಗೆ ವರ್ತಿಸಬೇಕು ಅಂತ ಅನ್ನೋದನ್ನು, ಎಂತಹ ಮಾತುಗಳನ್ನು ಆಡಬೇಕು ಅಂತ ಅನ್ನೋದನ್ನು ಬೇಕಾದಷ್ಟು ಆರ್ಟಿಕಲ್ಸು, ಯೂಟ್ಯೂಬ್ ವಿಡಿಯೋಗಳು, ಈವನ್ ChatGPTಗಳು ಕೂಡ ಹೇಳ್ತವೆ. ಅವು ವೈಜ್ಞಾನಿಕವಾಗಿಯೇ ವಿಷಯಗಳನ್ನು ಅವುಗಳು ಹೇಳ್ತವೆ. ಇಂತಹದನ್ನು ಈ ಪೋಷಕರು ಅಥವಾ ಮೊದಲು ಟೀಚರ್ಸು ಗಮನಿಸ್ಕೊಳ್ಬೇಕು. ಈ ಹಂತದಲ್ಲಿ ಅವರ ಆ ಕೆಲಸಗಳನ್ನು ಮಾಡಬೇಕು. ಕೆಲವು ಸಲ ಅದು ಇವ್ರ ಕೈನಲ್ಲಿ ಆಗದೇ ಇರುತ್ತೆ. ಅಂತಹ ಸಮಯದಲ್ಲಿ ಪೋಷಕರನ್ನು, ಮಗುವನ್ನು ಜೊತೆಯಲ್ಲಿ ಇರಿಸಿಕೊಂಡು ಮಕ್ಕಳಿಗೆ ಪೋಷಕರು ದಾಳಿ ಮಾಡದೇ ಇರುವ ಹಾಗೆ, ಬಾಯಿ ಮಾತಿಂದ ಆದರೂ ಸರಿಯೇ
ಕಾರ್ಪೊರಲ್ ಪನಿಷ್ಮೆಂಟ್ ಅಥವಾ ಮ್ಯಾನ್ಯುಯಲ್ ಹ್ಯಾಂಡ್ಲ್ ಆದರೂ ಸರಿನೇ ಮಾಡದೇ ಇರುವ ಹಾಗೆ ಎಚ್ಚರಿಕೆಗಳನ್ನು ಕೊಟ್ಟು ಅವರನ್ನು ಕೂಡಿಸ್ಕೊಂಡು ಮಾತಾಡಿಸ್ಬೇಕು. ಇಷ್ಟೆಲ್ಲ ಆದ ಮೇಲೆ ಅಗತ್ಯ ಇದೆ ಅಂತಂದ್ರೆ ಇನ್ನೂ ಒಂದಷ್ಟು ದಿನಗಳ ಕಾಲ ಈ ಮಗು ವಾಪಸ್ ಬರ್ತಾ ಇಲ್ಲ, ಹಠ ಮಾಡ್ತಾ ಇದೆ, ಎಲ್ಲರನ್ನ ವಿರೋಧಿಸ್ತಾ ಇದೆ, ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತ ಅಂದಾಗ ಅಂತಹ ಸಮಯದಲ್ಲಿ ನೇರವಾಗಿ ನಾವು ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಈಗ ನನ್ನಂತಹ ಆಪ್ತ ಸಮಾಲೋಚಕರು, ನಾನು ಮನೋವೈದ್ಯ ಅಲ್ಲ, ನಾನು ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಅಲ್ಲ, ನಾನೊಬ್ಬ ಸಾಮಾನ್ಯ ಆಪ್ತ ಸಮಾಲೋಚಕ. ಮತ್ತು ನಾನು ಒಂದಿಷ್ಟು ಅನಲೈಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮಂಥವರು ಅನಲೈಸ್ ಮಾಡಿರೋದನ್ನು ಕೂಡ ಗಮನಿಸ್ಕೊಂಡು ಅವರೇನು ಮಾಡಬಹುದು, ಮುಂದಿನ ಥೆರಪಿಗೆ ಅವರು ಸೈಕಾಲಜಿಸ್ಟ್ ಹತ್ರ ಅಥವಾ ಸೈಕಿಯಾಟ್ರಿಸ್ಟ್ ಹತ್ರ ಅವರು ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬೋದು. ಈ ನಮ್ಮ ಕೆಲಸ ಏನು ಆಸ್ ಅ ಯೋಗೇಶ್ ಮಾಸ್ಟರ್ ನಾನು ಹೇಳ್ತಾ ಇರೋದು, ಮಾನಸಿಕ ಆರೋಗ್ಯ ಜಾಗೃತಿಯನ್ನು ಉಂಟು ಮಾಡುವುದು ನನ್ನ ಕೆಲಸ. ಮಾನಸಿಕ ಆರೋಗ್ಯದ ಜಾಗೃತಿಯನ್ನು ಉಂಟು ಮಾಡುವಂತಹ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಗುರುತಿಸ್ತೇನೆ ನಿಜ, ನಾನು ದಾರಿ ತೋರಿಸ್ತೇನೆ ನಿಜ, ಆದರೆ ಇನ್ನು ಮಿಗಿಲಾದಂತಹ ಥೆರಪಿ ಬೇಕು ಅಂತಂದರೆ ಇದು ಕೇಳಿಕೊಂಡು ಸುಮ್ಮನಾಗೋದಲ್ಲ, ಮನೋವೈದ್ಯರ ಹತ್ರ ಹೋಗಬೇಕು, ಥೆರಪಿಸ್ಟ್ಗಳನ್ನು ಮೀಟ್ ಮಾಡಬೇಕು. ಯಾಕೆಂತಂದರೆ ಒಂದೊಂದು ಮಗುವಿಗೂ ಕೂಡ ಒಂದೊಂದು ಬಗೆಯ ಸಾಮಾಜಿಕ, ಒಂದೊಂದು ಬಗೆಯ ಕೌಟುಂಬಿಕ ಹಿನ್ನೆಲೆಗಳು ಇರ್ತದೆ. ಆ ಮಗುವಿನ ವಂಶವಾಹಿ ಗುಣಗಳು ಏನಿರಬಹುದು ಗೊತ್ತಿರಲ್ಲ. ಆ ಮಗುವಿನಲ್ಲಿ ತಂದೆ ತಾಯಿಗಳು ವರ್ತಿಸುವ ರೀತಿ ಹೇಗಿರಬಹುದು ಗೊತ್ತಿಲ್ಲ. ಅವುಗಳೆಲ್ಲ ಅದು ಕೂಡ ಕಾರಣ ಆಗುತ್ತೆ, ಮೇಜರ್ ಆಗಿ ಅದನ್ನು ಕೂಡ ನಾವು ಗ್ರಹಿಸಬೇಕಾಗುತ್ತೆ ಅಂತ ಕಾಣುತ್ತೆ ಅಲ್ವಾ ಸರ್? ಕೇವಲ ಬರೀ ಆನ್ಲೈನ್ ಏನು ಸಾಫ್ಟ್ವೇರ್ಗಳು ಅಥವಾ ಗೇಮ್ಗಳೇ ಕಾರಣ ಆಗಿರಲ್ಲ. ಓಕೆ, ಬಹುಶಃ ಕಾರ್ಯಕ್ರಮ ಕೊನೆ ಘಟ್ಟಕ್ಕೆ ನಾವು ತಲುಪ್ತೀವಿ. ಇನ್ನೊಂದು ಪ್ರಶ್ನೆ ಸರ್, ಇವತ್ತಿನ ಈ ನಮ್ಮ ಶಿಕ್ಷಣದ ಪದ್ಧತಿ, ಆಮೇಲೆ ನಮ್ಮ ಜನರ ಬದುಕಿನ ರೀತಿ, ಒಂದು ರೀತಿ ಜಂಜಡ, ಒತ್ತಡ, ಅವ್ರದ್ದೇ ಯಾಂತ್ರಿಕವಾದಂತಹ ಬದುಕು, ಇನ್ನು ಶಿಕ್ಷಣದ ಪದ್ಧತಿ ಇವೆಲ್ಲವೂ ಕೂಡ ಬದಲಾಗಬೇಕಾಗಿದೆ ಅಂತ ಅನ್ಸುತ್ತೆ. ಈಗ ನೀವು ಹೇಳಿದ್ದು ಶಿಕ್ಷಣ ಪದ್ಧತಿ ಮತ್ತೆ ಶಿಕ್ಷಣದ ಪದ್ಧತಿ ಮಾತ್ರನೇ ಅಲ್ಲ, ಮಕ್ಕಳನ್ನು ನಡೆಸಿಕೊಳ್ಳುವಂತಹ ವಿಧಾನಗಳಲ್ಲಿಯೂ ಕೂಡ ನಾವು ಬದಲಾಗಬೇಕು. ಮಕ್ಕಳಿಗೆ ಹೇಳುವಂತಹ ಯಾವುದೇ ಒಂದು ಸಾಧಾರಣ ವಿಷಯಗಳನ್ನು ಹೇಳುವಂತಹ ವಿಷಯದಲ್ಲಿ ಕೂಡ ನಾವು ಬದಲಾಗಬೇಕು. ನಮ್ಮ ಅಪ್ರೋಚ್ನ, ಮಕ್ಕಳ ವಿಷಯದಲ್ಲಿ ನಮ್ಮ ಅಪ್ರೋಚ್ನ ಬದಲಾಯಿಸಿಕೊಳ್ಳಬೇಕು. ಈಗ ಶಿಕ್ಷಕರ ಕೆಲಸ ಏನು ಅಂತಂದ್ರೆ ಬೋಧಿಸುವುದು ಅಲ್ಲ, ಬದಲಾಗಿ ಮಕ್ಕಳಿಗೆ ಪೂರಕವಾದ ವಾತಾವರಣವನ್ನು ಒದಗಿಸುವುದು, ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣವನ್ನು ಒದಗಿಸುವುದು ಶಿಕ್ಷಕರ ಕೆಲಸ. ನಮ್ಮ ಶಿಕ್ಷಕರಾಗಲಿ ಅಥವಾ ನಮ್ಮ ಪೋಷಕರಾಗಲಿ ನಾನು ಬೋಧಿಸುತ್ತೇನೆ, ಅವರು ತಿಳಿದುಕೊಳ್ಳುತ್ತಾರೆ ಅನ್ನುವಂತಹ ಭ್ರಮೆಯಲ್ಲಿ ಇನ್ನೂ ಇದ್ದರೆ ಅದು ಅವರ ಭ್ರಮೆ ಅಷ್ಟೇನೆ, ಇನ್ನೇನು ಅಲ್ಲ. ಮಕ್ಕಳು ನಮಗಿಂತ ಅಡ್ವಾನ್ಸ್ಡ್ ಆಗಿದ್ದಾರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ನಮಗಿಂತ ಅಡ್ವಾನ್ಸ್ಡ್ ಆಗಿದ್ದಾರೆ. ಅವರು ಮನಸ್ಸು ಮಾಡಿದರೆ, ನಾನು ಹೇಳ್ತಾ ಇರೋದು ಮಕ್ಕಳಿಗೆ ಆಸಕ್ತಿ ಬಂತು ಅಂತಂದ್ರೆ ಅವುಗಳನ್ನ ಕಲೀಲಿಕ್ಕೆ ಅವರಿಗೆ ಆ ಶಕ್ತಿಯೂ ಕೂಡ ಒದಗ್ತದೆ. ಅದರಲ್ಲಿ ಯಾವ ಇದೂ ಇಲ್ಲ, ಸಂದೇಹವೂ ಇಲ್ಲ. ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂತಂದ್ರೆ, ದೊಡ್ಡವರು ಇನ್ನು ತಮ್ಮ ಓಲ್ಡ್ ಸ್ಕೂಲ್ ಆಫ್ ಫಿಲಾಸಫಿ ಥಿಯರಿಗಳಲ್ಲೇ ಇದ್ದಾರೆ. ಟೀಚರ್ಸ್ಗಳು ಅಷ್ಟೇ, ಪೇರೆಂಟ್ಸ್ಗಳು ಅಷ್ಟೇ. ಅವ್ರನ್ನ ಹ್ಯಾಂಡ್ಲ್ ಮಾಡುವ ವಿಧಾನಗಳನ್ನು ಅವರು ಕಲ್ತ್ಕೊಂಡಿಲ್ಲ. ಇವರು ಮೊದಲು ಅಪ್ಡೇಟ್ ಆಗಬೇಕು. ಇವರು ಅಪ್ಡೇಟ್ ಆದರೆ ಮಾತ್ರನೇ ಶಿಕ್ಷಣ ವ್ಯವಸ್ಥೆ ಅನ್ನೋದು ಏನಿದೆಯಲ್ಲ ಅದರಲ್ಲೂ ಕೂಡ ನಾವು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳನ್ನು ಕಾಣುವಾಗ ಅವರನ್ನು ನಾವು ಮನೆ ವಿಷಯದಲ್ಲಿ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಮಕ್ಕಳನ್ನು ಕೂಡ ಒಳಗೊಳ್ಳುವುದು. ನಾವು ಯಾವುದೋ ಒಂದು ಎಲ್ಲಿಗೋ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಮಕ್ಕಳನ್ನು ಒಳಗೊಳ್ಳುವುದು. ಹೀಗೆ ಎಲ್ಲದಕ್ಕೂ ಮಕ್ಕಳನ್ನು ಒಳಗೊಳ್ಳುವ
ಈಗ ಮನೆಯಲ್ಲಿ ಬ್ರೇಕ್ಫಾಸ್ಟ್ ತಿಂಡಿ ಅಥವಾ ಮತ್ತೊಂದು ಮಗದೊಂದು ಏನೋ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಏನು ಮಾಡೋಣ ಅಂತ ಅಂದ್ಬಿಟ್ಟು ತಾವೇ ನಿರ್ಧರಿಸಿ ಮಾಡೋದಲ್ಲ. ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಒಳಗೊಳ್ಳುವಿಕೆಯನ್ನ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಅವರು ನಮ್ಮ ಜೊತೆಗೆ ತೆರೆದುಕೊಳ್ಳೋದಕ್ಕೆ, ತಮ್ಮ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಬಿಟ್ಟು ನಾನು ಹೇಳ್ತೀನಿ ಒಳ್ಳೇದು ಯಾವುದು ಅಂತ ನೀನು ಕೇಳಿಸ್ಕೊಳ್ಬೇಕು, ನಿನಗೂ ಒಳ್ಳೇದು ಯಾವುದು ಅಂತ ನನಗೆ ಗೊತ್ತಿದೆ, ಈ ಧೋರಣೆಯಲ್ಲಿ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಮುಂದುವರಿತಾ ಇದ್ದಾರೆ ಅಂತಂದರೆ ಅದು ಕೆಲಸ ಆಗೋಲ್ಲ. ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಈ ಮಾರ್ಕ್ಸ್ ಭೂತ. ನೀನ್ ಇಷ್ಟು ಮಾರ್ಕ್ಸ್ ತೆಗೆದ್ರೆ ನೀನ್ ಟ್ಯಾಲೆಂಟು, ನಿಂದು ಒಂದು ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ಅವನು ಆ ಮಗುನ ಒಂದ್ ರೀತಿ ಏನೋ ಕ್ರೈಮ್ ಮಾಡಿದೆ ಅನ್ನೋ ಅರ್ಥದಲ್ಲಿ ನೋಡೋದು, ಅವನಿಗೆ ಪನಿಷ್ಮೆಂಟ್ ಕೊಡೋದು, ನೀನ್ ಯಾವಾಗ್ಲೂ ಓದ್ಲೇಬೇಕು ಅಂತ ಹೇಳೋದು, ಅವರ ಆಸೆಗಳನ್ನ ಮಕ್ಕಳ ಮೇಲೆ ಹೇರಿಕೆ ಹೇಳೋದು. ಒಂದೊಂದು ಮಗು ಕೂಡ ಒಂದು ದಿನಕ್ಕೆ ಆಗಿರುತ್ತೆ, ಅದ್ರದ್ದು ಏನೋ ಆಸೆ ಇರುತ್ತೆ, ಅದ್ರದ್ದು ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದ್ರ ಪ್ರತಿಭೆ, ಅದು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಇಲ್ಲಿ ಬಹುತೇಕ ಪೋಷಕರಿಗೆ ಸಮಸ್ಯೆ ಆಗ್ತಿರೋದೇನು ಅಂದ್ರೆ ಒಂದು ಮಾಡೆಲ್ ಆಗಿ ಅಥವಾ ಒಂದು ಮಾದರಿಯಾದ ಒಂದು ಇದನ್ನ ಹೇಳ್ಬಿಡ್ತಾರೆ, ನೀನ್ ಒಳ್ಳೆ ಸಂಬಳ ತಗೊಳ್ಳುವಂತ ಕೆಲಸ ತಗೋಬೇಕು, ನೀನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಇನ್ನೇನೋ ಒಂದು ಒಳ್ಳೆ ಪ್ರತಿಷ್ಠಿತ ಜಾಬ್ಗೆ ಹೋಗ್ಬೇಕು ಅನ್ನೋದು ಒಂದಾದ್ರೆ, ಈ ಮಗುವಿಗೆ ಆಸಕ್ತಿ ಏನಿದೆ, ಇದು ಯಾವ್ದ್ರ ಕಡೆ ಒಲವು ತೋರ್ತಾ ಇದೆ, ಅದು ಮತ್ತೆ ಈ ಮಗುವಿಗೆ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡ್ಬೇಕಾಗಿದೆ, ಇದ್ರ ಚಿಂತನೆಗಳೇನು, ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, ಮತ್ತೆ ಆ ಮಗುಗೆ ಬೇಕಾದ ಶಿಕ್ಷಣ ಇರಲಿ, ಬೇಕಾದಂತ ಒಂದು ಏನು ಆ ಪ್ರತಿಭೆಗೆ ಬೇಕಾದಂತ ಪೂರಕವಾದ ಒಂದು ಬೆಂಬಲ ಕೊಡೋದು ಹೇಗೆ ಅಂತ. ಆಕ್ಚುಲಿ ನೀವೇನೆ ಪ್ರಶ್ನೆಯನ್ನ ಕೇಳ್ತಾ ಉತ್ತರನು ನೀವೇ ಹೇಳಿದ್ದೀರಿ. ಅಲ್ಲಿ ನಾವು ಎಲ್ಲ ಮಕ್ಕಳಿಗೂ ನಮ್ಮದೇ ಆದಂತಹ ಮಾನದಂಡದಿಂದ ಅಳಿಲಿಕ್ಕೆ ಹೋಗಬಾರದು. ಇನ್ನು ಅದರಲ್ಲಿ ಮಾರ್ಕ್ಸ್ ನಾನು ಹೇಳ್ತಾ ಇರೋದು ಕಾಲ್ ಮಾರ್ಕ್ಸ್ ಅಲ್ಲ, ಮಾರ್ಕ್ಸ್ ಅಂಕಗಳ ಮಾನದಂಡದಿಂದ ಅಳಿಲಿಕ್ಕೆ ಹೋಗಬಾರದು. ಪ್ರತಿಯೊಂದು ಮಗುವಿಗೂ ಅದರದೇ ಆದಂತಹ ಕಲಿಕೆಯ ಸಾಮರ್ಥ್ಯವೂ ಇರುವ ಹಾಗೆ ಕಲಿಕೆಯ ಇತಿಮಿತಿಗಳು ಕೂಡ ಇರ್ತವೆ. ಎಲ್ಲ ಮಕ್ಕಳು ಎಲ್ಲ ಸಬ್ಜೆಕ್ಟ್ಗಳನ್ನು ಏಕಪ್ರಕಾರದಲ್ಲಿ ಒಂದೇ ಸಾಮರ್ಥ್ಯದಲ್ಲಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಮಕ್ಕಳೆಲ್ಲರನ್ನು ಅವರವರ ಆಸಕ್ತಿ, ಅವರವರ ಅಭಿರುಚಿ, ಅವರವರ ಇತಿಮಿತಿ, ಅವರವರ ಸಾಮರ್ಥ್ಯ ಇವುಗಳಿಗೆ ಅನುಸಾರವಾಗಿ ವಿಷಯಗಳನ್ನು ಆಯ್ದುಕೊಳ್ಳಲು ಮತ್ತು ಅವುಗಳನ್ನು ಕಲಿಯುವ ರೀತಿಗಳನ್ನು ಕೂಡ ಆಯ್ದುಕೊಳ್ಳಲು ನಮಗೆ ಅವಕಾಶವನ್ನು ಕೊಡಲಿಕ್ಕೆ ತಿಳುವಳಿಕೆ ಬೇಕು. ಫಸ್ಟ್ ನಮಗೆ ತಿಳುವಳಿಕೆ ಇಲ್ಲ ಅಂತಂದರೆ ನಾವು ಮಾಡೋದಿಲ್ಲ. ಪೇರೆಂಟ್ಸ್ ಕೆಲಸಗಳು ಇವೆಲ್ಲನೂ ಪೇರೆಂಟ್ಸ್ಗಳು ಮಾಡಬೇಕು. ಎಲ್ಲರಿಗೂ ಒಂದೇ ಪಬ್ಲಿಕ್ ಸ್ಕೂಲ್ನಲ್ಲಿ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ಕತೆ. ಇನ್ನು ಎರಡನೆಯದು, ಈ ಮಕ್ಕಳಿಗೆ ಕಂಪೇರ್ ಮಾಡ್ತು ಅಂತಂದರೆ ಅವರಿಗೆ ಯಾವಾಗ್ಲೂ ಬೇಸರ, ಕೋಪ, ಹತಾಶೆ, ದುಃಖ, ಆಮೇಲೆ ಯಾರ ಜೊತೆಗೆ ಕಂಪೇರ್ ಮಾಡ್ತಾರೋ ಅವರ ಬಗ್ಗೆ ಅಸಹನೆ ಎಲ್ಲನೂ ಕೂಡ ಉಂಟಾಗ್ತಾ ಹೋಗುತ್ತೆ. ಅವ್ರು ಯಾರೋ ಚೆನ್ನಾಗಿ ಬಂದಿದ್ದಾರೆ ಅಂತ ಹೇಳಿ ಇನ್ಯಾರಿಗೂ ನೀವು ಕಂಪೇರ್ ಮಾಡ್ತು ಅಂತಂದರೆ ಅದು ಆಗೋಲ್ಲ. ಅವರು ಅವರಿಗೆ ಅವಮಾನ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ರೆಬಲ್ ಆಗ್ತಾರೆ, ನಿಮ್ಮ ವಿರುದ್ಧವಾಗಿ ಅಥವಾ ಪೇರೆಂಟ್ಸ್ ವಿರುದ್ಧವಾಗಿ, ಟೀಚರ್ಸ್ಗಳ ವಿರುದ್ಧವಾಗಿ ರೆಬಲ್ ಆಗ್ತಾರೆ, ಹೋರಾಡ್ತಾರೆ. ಅಥವಾ ಇನ್ನೊಂದೇನು ಮಾಡಬಹುದು, ಓಡೋಗ್ತಾರೆ, ಪಲಾಯನ ಮಾಡ್ತಾರೆ, ನಿಮ್ಮಿಂದ ತಪ್ಪಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಇದು ಸರ್ವೈವಲ್ ಇನ್ಸ್ಟಿಂಕ್ಟ್. ಹೋರಾಡುವುದು ಅಥವಾ ಓಡಿ ಹೋಗುವುದು ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಅವ್ರಿಗೆ ನಮ್ಮ ಸಾಂಗತ್ಯ, ನಮ್ಮ ಸಂಬಂಧ, ನಮ್ಮ ಸಾಂತ್ವನ, ನಮ್ಮ ಸಂತೋಷ ಸಿಗೋದಿಲ್ವೋ ಅವರೇನು ಮಾಡ್ತಾರೆ, ಅವರಿಗೆ ಬೇಕಾಗಿರುವಂಥ ಸಾಂತ್ವನ, ಅವರಿಗೆ ಬೇಕಾಗಿರುವಂಥ ಸಂತೋಷ, ಅವರಿಗೆ ಬೇಕಾಗಿರುವಂಥ ಸಮಾಧಾನಗಳನ್ನು ಹೊರಗಡೆ ಹುಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಒಂದು ಆನ್ಲೈನ್ ಗೇಮಿಂಗು, ಅದರಲ್ಲಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಯಾವನೋ ಹುಡುಗನ ಜೊತೆ ಅಥವಾ ಯಾವಳೋ ಹುಡುಗಿ ಜೊತೆ ಚಾಟ್ ಮಾಡೋದು, ಅದರಲ್ಲಿ ಒಂದು ರೀಲ್ಸ್ಗಳನ್ನು ನೋಡ್ತಾ ಇರೋದು, ಅದರಲ್ಲಿ ಇನ್ನೊಂದು ಒಂಥರ ಕಾಮೋತ್ತೇಜಕವಾಗಿರುವಂತಹ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲನೂ ನೋಡುವಂಥದ್ದು, ಅದರಲ್ಲಿ ಒಂದು ಈ ಹುಡುಗಿ ಇರೋ ಗೆಳೆತನವನ್ನು ಬಯಸಿ ಟೀನೇಜ್ ಪ್ರೆಗ್ನೆನ್ಸಿಗಳು ಆಗ್ತಾ ಇರೋದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ.
ಹೌದು ಟೀನೇಜ್ ಪ್ರೆಗ್ನೆನ್ಸಿ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ಹೌದು ಓಡಿ ಹೋಗುವುದು, ಹುಡುಗರ ಜೊತೆಗೆ ಓಡಿ ಹೋಗೋದು, ಇವೆಲ್ಲವೂ ಕೂಡ ಆಗ್ತಾ ಇದೆ. ನಮ್ಮ ಕ್ವಾಲಿಟಿ ಟೈಮ್, ನಮ್ಮ ಸಮಯ, ನಮ್ಮ ಸಂತೋಷ ಹೇಗೆ ನಾವು ಮಕ್ಕಳ ಜೊತೆಗೆ ಇಟ್ಕೊಳ್ತೀವಿ, ಅವರನ್ನ ನಮ್ಮ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ತೀವಿ. ಮೊಟ್ಟ ಮೊದಲು ನಾವು ಅವರನ್ನ ವಿಶ್ವಾಸಿಸಬೇಕು, ಅವರು ನಮ್ಮನ್ನ ವಿಶ್ವಾಸಿಸಬೇಕು. ಹೀಗೆ ವಿಶ್ವಾಸದ ವಿನಿಮಯ ನಮ್ಮಲ್ಲಿ ಆಯ್ತು ಅಂತ ಹೇಳಿದರೆ ಮುಂದಿನ ಕೆಲಸಗಳು ಸುಲಭವಾಗ್ತವೆ. ಫೈನ್ ಸರ್, ಒಂದು ಒಳ್ಳೆ ಒಂದು ಒಳಹುಗಳನ್ನು ಕೊಟ್ಟಿದ್ದೀರಿ. ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಯಾವ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿದೆ ಮತ್ತು ವಿದ್ಯಾರ್ಥಿಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಸಮಯ ಕೊಡಬೇಕಾಗಿದೆ, ಮತ್ತೆ ಶಿಕ್ಷಣದ ವಿಚಾರದಲ್ಲಿ ಅವರ ಮಾನಸಿಕ ಏನು ಬ್ಯಾಲೆನ್ಸ್ ಅಲ್ಲ, ಅವರ ಮಾನಸಿಕ ಅಸ್ತಿತ್ವವನ್ನ ಅಥವಾ ಮಾನಸಿಕ ಅಸ್ಥಿರತೆಯನ್ನ ಸರಿಯಾಗಿ ಸರಿಪಡಿಸುವ ನೆಲೆಯಲ್ಲಿ ಏನ್ ಮಾಡಬೇಕಾಗಿದೆ. ಸೊ ಒಂದು ಆರೋಗ್ಯ ಅಂದ್ರೆ ದೈಹಿಕವಾದ ಮತ್ತು ಮಾನಸಿಕವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಪೋಷಕರ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ ಮತ್ತೆ ವ್ಯವಸ್ಥೆಯ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ವೈಜ್ಞಾನಿಕವಾಗಿ ಈ ಒಂದು ಸಂವಾದದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ನಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರಿ. ಇದು ಬಹುಶಃ ಇದು ನೋಡಿದ್ರೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಾಯ ಆಗಬಹುದು. ಸೊ ಆ ನಿಟ್ಟಲ್ಲಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ಸರ್ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದು ಯೋಗೇಶ್ ಮಾಸ್ಟರ್ ಅವರ ಒಂದು ಚಿಂತನೆ. ಪೋಷಕರು ಮತ್ತೆ ವಿದ್ಯಾರ್ಥಿಗಳು, ಶಿಕ್ಷಕರು ಇವತ್ತಿನ ಏನು ವಿದ್ಯಾರ್ಥಿಗಳ ಮಾನಸಿಕ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಏನೆಲ್ಲ ಮಾಡಬೇಕಾಗಿದೆ, ಚಿಂತಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮತ್ತಷ್ಟು ವಿಶೇಷ ಚಿಂತನೆಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.